ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಿಂದ ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು. ಅದಲ್ಲದೆ ಕರ್ನಾಟಕದಲ್ಲಿ ಕನ್ನಡ ದಿವಸದಲ್ಲಿ ಇವತ್ತು ವರ್ಷದ ಮೊದಲನೇ ದಿವಸ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನು ಬೇವು ಬೆಲ್ಲದಂತೆ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ, ಎರಡನೆಯ ದಿವಸ. ಯೌವನಸ್ಥರೇ ಎಚ್ಚರ, ಎರಡನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಕೂಡ ನನ್ನ ಜೀವಮಾನದಲ್ಲಿ, ನನ್ನ ಯೌವನ ಪ್ರಾಯದಲ್ಲಿ ಏನೇನು ಆಯಿತು, ಏನೇನು ಹೋಯಿತು, ಇದರ ಒಂದು ಪರಿಹಾರಕ್ಕಾಗಿ ಅನೇಕ ಮಾಯಾ ಮಂತ್ರ, ಜ್ಯೋತಿಷ, ಬ್ರಾಹ್ಮಣರ ಬಳಿಗೂ, ಪೂಜೆ ಪುಸ್ಕಾರಗಳಿಗೂ, ತಾಯ್ತಾತಗಳಿಗೂ, ಪ್ರಾಣಿ ಬಳಿ ಕೊಡೋರಲ್ಲಿಗೂ, ದೆವ್ವ ಹಿಡಿದು ಕುಣಿಯೋರಲ್ಲಿಗೂ ಹೋಗಿ ಅನೇಕ ಹಣಗಳನ್ನ ಖರ್ಚು ಮಾಡಿದ್ರು ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ನನ್ನಿಂದ ನನ್ನ ಹೆಂಡತಿ, ಮಕ್ಕಳಿಗೂ, ತಾಯಿಗೂ, ಇತರರಿಗೂ ಯಾವುದೇ ಒಂದು ದೋಷ ಬೇಡಪ್ಪ, ಯಾಕೆ ಹೀಗಾಯಿತು ಅಂತೇಳಿ 3 ಸಲ ಆತ್ಮಹತ್ಯೆಗೂ ನಾನು ಪ್ರಯತ್ನ ಪಟ್ಟೆ. ಆಗ ದೇವರು ಮನೆಯ ಪಕ್ಕದ ಒಂದು ಸಹೋದರರೊಂದಿಗೆ ಅವರ ಮುಖಾಂತರ ನನ್ನನ್ನು ರಕ್ಷಿಸಿದರು ಎಂಬುದನ್ನು ನಾವು ತಿಳಿದುಕೊಂಡೆ. ಆವಾಗ ಈ ಸಮಯದಲ್ಲಿ ಪರಿಹಾರ ಏನಪ್ಪ ಅಂತೇಳಿ, ನಾನೊಬ್ಬ ಕ್ರೈಸ್ತ ವಿರೋಧಿಯಾಗಿದ್ದೆ ಅಂತೇಳಿ ಒಂದು ಆಪ್ತ ಸ್ನೇಹಿತರ ಹತ್ರ ಕ್ರೈಸ್ತರ ಒಂದು ಕನಸು ಬಿತ್ತು ಎಂಬುದನ್ನು ಹೋಗಿ ಅವರ ಹತ್ರ ಹೇಳುವಾಗ ಅವರು ಕೂಡ ಏನು ಹೇಳಿದರು ಅಂದರೆ, ಇದನ್ನು ಕೂಡ ನಿನ್ನೆ ತಿಳಿಸಿದ್ದೇನೆ, ಹಣ ನಿಮ್ಮ ವಿಚಾರ ನಮಗೆ ಗೊತ್ತಿದೆ, ಕೇರಳದಲ್ಲಿ ಇಂಥ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ 1 ವಾರ ಪ್ರಾರ್ಥನಾ ಕೂಟ ನಡೀತದೆ, ಬೋಧನೆ ನಡೀತದೆ, ಅಲ್ಲಿ ಹೋಗಿ ನೀವು ಅದನ್ನು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಬನ್ನಿ, ಯಾವುದೇ ಭಿನ್ನ ಭೇದ ಮಾಡಬೇಡಿ ಅಂತೇಳಿ ಮೊದಲೇ ನಿಮಗೆ ಹೇಳಬೇಕು ಅಂತಿದ್ದೋ. ಆದರೆ ಏನಾಯಿತು, ನೀವು ಈ ರೀತಿ ನಮ್ಮ ವಿರೋಧಿಗಳಾಗಿದ್ದರಿಂದ ಆಗಲಿಲ್ಲ. ಈಗ ಅಂಥ ಸಮಯ ಬಂದಿದೆ, ದೇವರೇ ಕೊಟ್ಟ ಸಮಯವಾಗಿರ್ಬೋದು, ನೀವು ಅಲ್ಲಿಗೆ ಹೋಗಿ, ಏನು ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಜಾತಿ ಮತ ಭೇದ ಅಂತ ಹೇಳಿದರು. ಆವಾಗ ಅಲ್ಲಿದು ವಿಳಾಸ ಗೊತ್ತಿರಲಿಲ್ಲ. ಆವಾಗ ಅದೇ ಮನುಷ್ಯನಿಗೆ ಒಂದು ದಿವಸ 3 ಜನರ ಕೈಯಿಂದ ಅದೇ ವಿಳಾಸ ಸಿಕ್ತು. ನೋಡಿ, ದೇವರ ಒಂದು ಆಶೀರ್ವಾದ. ಅದೇ ದಿವಸ ಸಿಕ್ತು. ಇದು 1995ನೇ ಇಸವಿ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಈ ವಿಷಯಗಳು ನಡೆದಿದ್ದು. ಸರಿ, ಆಗ ಅಲ್ಲಿಂದ ಕೇರಳಕ್ಕೆ ಹೋಗಬೇಕಾದ್ರೆ ಬಹಳ ದೂರ. ಇದು ಕೇರಳ ರಾಜ್ಯದ ತ್ರಿಶೂರು ಜಿಲ್ಲೆಯ ಚಾಲಕ್ಕುಡಿ ತಾಲೂಕಿನ ಮುರಿಂಗೂರು ಎಂಬಲ್ಲಿ ಈ ಒಂದು ಪ್ರಾರ್ಥನಾ ಕೂಟ ನಡೆಯುವಂಥದ್ದು. ಅದು ಪ್ರತಿ 7 ಭಾಷೆಯಲ್ಲಿ ಅಲ್ಲಿ ನಡೆಯುತ್ತದೆ, ಕನ್ನಡ ಕೂಡ ನಡೆಯುತ್ತದೆ. ಹಾಗೆ ಅಲ್ಲಿಗೆ ಹೋಗಲಿಕ್ಕೆ ಏನು ಸ್ಥಳವಿಲ್ಲ. ಕಾರಣ ನನ್ನ ಈ ಒಂದು ಹೀನ ಪರಿಸ್ಥಿತಿಯಿಂದ ನಮ್ಮ ಮನೆ ಸರ್ವ ನಾಶವಾಗುವ ಅಂಚಿಗೆ ತಲುಪಿತ್ತು. ಇನ್ನೇನು ಸ್ವಲ್ಪ ಮಾತ್ರ ಉಳ್ಕೊಂಡಿತ್ತು. ಆವಾಗ ಒಂದು ಕ್ರೈಸ್ತ ಗಂಡ ಹೆಂಡತಿ ಏನು ಮಾಡಿದ್ರು, ಆಗಲೇ ನನಗೆ 600 ರೂಪಾಯಿ ದುಡ್ಡನ್ನು ನನ್ನ ಹೆಂಡತಿ ಕೈ ಕೊಟ್ಟರು. ಅಣ್ಣನನ್ನು ಅಲ್ಲಿಗೆ ಕಳಿಸಿ, ಖಂಡಿತವಾಗಿ ನಿಮ್ಮ ಕಷ್ಟ ನಮಗೆ ನೋಡೋಕ್ಕಾಗೋದಿಲ್ಲ, ಒಂದು ಸಲ ಹೋಗಿ ಬರಲಿ ಅಂತ ಇಷ್ಟೇ. ಹಾಗೆ ಅಲ್ಲಿಗೆ ಹೋದೆ. ಹೋಗಬೇಕಾದ್ರೆ ನಮ್ಮೂರು ಅಂದರೆ ಕೊಡಗು ಜಿಲ್ಲೆಯಿಂದ, ಅಂದರೆ ಮಡಿಕೇರಿಯಿಂದ ಅಲ್ಲಿಗೆ ಹೋಗಬೇಕಾದ್ರೆ 5 ಬಸ್ಸು ಚೇಂಜ್ ಮಾಡಬೇಕು. ಹಾಗೆ ನನಗೆ ಮಲಯಾಳ ಒಂದು ಗೊತ್ತಿರೋದರಿಂದ ಸಾಧಾರಣ ಮಟ್ಟಿಗೆ ಏನೂ ಸಮಸ್ಯೆ ಆಗಲಿಲ್ಲ. ಹಾಗೆ ನಮ್ಮ ಮನೆಯಿಂದ ಹೊರಟು 5 ಬಸ್ಸು ಚೇಂಜ್ ಮಾಡಿ ಅಲ್ಲಿ ಹೇಗೆ ತಲುಪಿದ್ದೀನಿ, ಬಸ್ಸಿಗೆ ದುಡ್ಡು ಕೊಟ್ಟಿದ್ದೀನೋ ಇಲ್ವೋ, ಊಟ ಮಾಡಿದ್ದೀನೋ, ಕಾಫಿ ಕುಡಿದೀನಿ, ಏನೂ ನನಗೆ ಗೊತ್ತಿಲ್ಲ. ನೇರವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಹೇಗೆ ಬಸ್ ಇಲ್ದಲ್ಲಿಗೆ ತಲುಪಿದ್ದೀನಿ ಅಂತ ಗೊತ್ತಿಲ್ಲ. ಅಲ್ಲಿ 2 ಸೆಕ್ಷನ್ಗಳಿವೆ, ಒಂದು ಇಂಗ್ಲೀಷ್ ಸೆಕ್ಷನ್, ಇನ್ನೊಂದು ಮಲಯಾಳ ಸೆಕ್ಷನ್ ಅಂತ. ಇಂಗ್ಲೀಷ್ ಸೆಕ್ಷನ್ ಅಂತ ಹೇಳಿ ಕನ್ನಡ ಪ್ರಾರ್ಥನಾ ಕೂಟ ಇರುವುದು ಅಲ್ಲಿ. ನೇರವಾಗಿ ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಇಂಗ್ಲೀಷ್ ಪ್ರಾರ್ಥನೆ ನಡೀತಾ ಇತ್ತು. ನನಗೆ ಏನೂ ಗೊತ್ತಿರಲಿಲ್ಲ. ಒಂದು ಕಡೆ ಹೋಗಿ ಮಲಗಿದೆ. ಆಗ ಒಂದು ಸಹೋದರ ಬಂದು ನನ್ನನ್ನು ಎಚ್ಚರಿಸಿ, ನೋಡಿ, ಇಲ್ಲ ಆಫೀಸಲ್ಲಿ ನೀವು ಎಲ್ಲಿಂದ ಬಂದ್ರಿ, ನಾನು ಕರ್ನಾಟಕ ಅಂತ ಹೇಳುವಾಗ ಹೋಗಿ ಅಲ್ಲಿ ಆಫೀಸಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದರು. ಹೋದೆ ಆಫೀಸಿಗೆ. ವಿಚಾರಿಸಿದಾಗ ಡಾರ್ಮೆಟ್ರಿ ಅಂದರೆ ಒಂದು ದೊಡ್ಡ ಹಾಲು, ಅಲ್ಲಿ ಹೊರಗಿಂದ ಪ್ರಾರ್ಥನಾ ಕೂಟಕ್ಕೆ ಹೋದವರಲ್ಲ ಅಲ್ಲಿ ಮಲ್ಕೊಳ್ಳೋಕ್ಕೆ ಒಂದು ಸ್ಥಳ, ದುಡ್ಡು ಗಿಡ್ಡು ಏನಿಲ್ಲ, ಫ್ರೀ. ಹಾಗೆಲ್ಲ ಆಯಿತು. ಮತ್ತು ಅವತ್ತು ಬೆಳಿಗ್ಗೆ, ಅದು ಶನಿವಾರ ದಿವಸ ಅಲ್ಲಿಗೆ ತಲುಪಿದ್ದೀನಿ. ಭಾನುವಾರ ಬೆಳಿಗ್ಗೆ ಎಲ್ಲರೂ ಇಂಗ್ಲೀಷ್ ಶಾಲೆಗೆ ಬರಬೇಕು ಅಂತ ಅಲ್ಲಿಂದ ಒಂದು ಲೀಡ್ರು ಎಲ್ಲ ಹೊರಗೆ ಹಾಕ್ತಾರೆ. ಹೋದಾಗ ಅಲ್ಲಿ ಎಲ್ಲ ಅನೌನ್ಸ್ ಮಾಡಿದರು ಈ ರೀತಿ ಅಂತ. ಆಗ ಕನ್ನಡದಲ್ಲಿ ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕಲ್ಲಿ ಕನ್ನಡದವರು ಕೂಡ ಇದ್ದಾರೆ.
ಹಾಗೆ ಭಾಗವಹಿಸಿ ಪ್ರಥಮ ಅದೇ ವಾರದ ಮೊದಲ ಭಾನುವಾರ ದಿವಸ ಪ್ರತಿ ವಾರ ಬೆಳಿಗ್ಗೆ 6 ಗಂಟೆಗೆ ಪ್ರಾರ್ಥನೆ ಪ್ರಾರಂಭವಾಗ್ತದೆ. ಅವುಗಳಲ್ಲಿ ಎಲ್ಲ ವಿಷಯಗಳನ್ನು ಅಲ್ಲಿ ತಿಳಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆವಾಗ ಅವತ್ತೇ ರಾತ್ರಿ ಏನಾಯ್ತಪ್ಪ ಅಂದರೆ ನನಗೆ ಅಲ್ಲಿ ದೇವರ ದರ್ಶನವಾಗಿದ್ದು ಅದೇ 3 ಜನರು ಶಿಲುಬೆಯನ್ನು ಹೊತ್ತುಕೊಂಡು ಕನಸಿನಲ್ಲಿ ನನ್ನ ಮುಂದೆ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಯಾರು ಶಿಲುಬೆಯನ್ನು ಹೊತ್ತುಕೊಂಡು ನಿಂತಿದ್ದಾರೆ ಅವರ ಹಿಂದೆ ನಾನಿದ್ದೇನೆ. ಇದು ನನಗೆ ಏನು ಅಂತಲೇ ಗೊತ್ತಿಲ್ಲ, ಇದರ ವಿಷಯ ನನಗೆ ಗೊತ್ತಿಲ್ಲ. ನಾನು ಅವತ್ತು ರಾತ್ರಿ ಕಣ್ಣೀರು ಹಾಕ್ಕೊಂಡು ಏನು ಮಾಡಿದೆ, ಮಲಗಿದೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ನಾವು ಇಲ್ಲಿ ಹೋಗೋದವನು ಇಷ್ಟು ದೂರ ನಾನು ಇಲ್ಲಿಗೆ ಬಂದಿದ್ದೀನಲ್ಲಪ್ಪ, ಅವ್ರು ಏನು ಮಾಡ್ತಾರೋ ಏನೋ. ಆಗ ಯಾವುದೇ ಫೋನು ಸಂಪರ್ಕಗಳು ಕೂಡ ಇಲ್ಲ. ಏನು ಮಾಡೋದು ಪರಿಸ್ಥಿತಿ ಇತ್ತು, ಆದರೆ ನಮ್ಮ ಕೈಲಿ ಇಲ್ಲ, ಬಡ ಸ್ಥಿತಿ ಹಾಗೆ ಇತ್ತು. ಇನ್ನು ಲ್ಯಾಂಡ್ಲೈನಲ್ಲಿ ಮಾತಾಡೋಣ ಅಂದರೆ ನಮ್ಮ ಮನೆಗೆ ಫೋನ್ ಕೂಡ ಇಲ್ಲ. ಏನು ಮಾಡೋಣ ಅಂತೇಳಿ ಹಾಗೆ ಕಣ್ಣೀರು ಹಾಕೊಂಡು ಮಲಗಿದೆ. ಬೆಳಗಾಯಿತು. ಪ್ರಥಮ ಪ್ರಾರ್ಥನಾ ಕೂಟದಲ್ಲಿ ಹೋಗಿ ಅಲ್ಲಿ ಭಾಗವಹಿಸಿದೆ 6 ಗಂಟೆಗೆ. ಆಗ ಒಬ್ಬರು ಸಹೋದರರು, ಅವರು ಮಲಯಾಳಿ ಸಹೋದರರು, ಅವರು ಕರ್ನಾಟಕದವರೇ, ಅಂದರೆ ಕನ್ನಡ ಗೊತ್ತಿದೆ, ಬಂದು ಮತ್ತೆ ಮೊದಲಾಗಿ ಹೇಳಿದರು, ನಿನ್ನೆ ಒಬ್ಬರಿಗೆ ದೇವರ ದರ್ಶನವಾಗಿದೆ, ಯಾರದು ಎದ್ದು ನಿಲ್ಲಿ ಅಂತೇಳಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತೊಂದು ಸಲ ಹೇಳಿದರು, ಹೀಗೀಗೆ ಈ ರೀತಿ ಕನಸು ಬಿದ್ದಿದೆ, ಎದ್ದು ನಿಲ್ಲಿ ಅಂತೇಳಿ. ಎದ್ದು ನಿಂತೆ. ಆಗ ಏನಾಯಿತು ಅಂತ ಕೇಳಿದ್ರು, ಈ ರೀತಿ ನಾನು ಕನಸು ಕಂಡೆ, ದೇವರು ನಿಮ್ಮೊಂದಿಗಿದ್ದಾರೆ, ಹೆದರಬೇಡಿ, ನೀವು ಕಣ್ಣೀರು ಹಾಕ್ಕೊಂಡು ಮಲಗಿದ್ದೀರಾ, ನಿನ್ನೆ ದೇವರ ದೂತರನ್ನು ನಿಮ್ಮ ಮನೆಗೆ, ನಿಮ್ಮ ತೋಟಕ್ಕೆ ಕಾವಲು ಬಿಟ್ಟಿದ್ದಾರೆ. ಅವರಿಗೆ ನಾನು ಯಾರು ನನಗೆ ಅವನು ಕೂಡ ಗೊತ್ತಿಲ್ಲ. ದೇವರು ದೂತರನ್ನ ಕಾವಲು ಬಿಟ್ಟಿದ್ದಾರೆ. ದಯವಿಟ್ಟು 1 ವಾರ ಏನು ಇನ್ನು ಮುಂದೆ ನೀವು ಬೇಜಾರು ಮಾಡಬೇಡಿ, ಧೈರ್ಯವಾಗಿರಿ, ದೇವರು ದೂತರನ್ನ ಕಾವಲು ಬಿಟ್ಟಿದ್ದಾರೆ ಅಂತ ಹೇಳಿದರು. ಆಯಿತು. ಅಲ್ಲಿಂದ ಹಾಗೆ ಪ್ರಾರ್ಥನಾ ಕೂಟದಲ್ಲಿ 1 ವಾರ ಅಂದರೆ 6 ದಿವಸ ಅಲ್ಲಿ ಪ್ರಾರ್ಥನಾ ಕೂಟ ನಡೀತದೆ, ಪ್ರತಿ ಭಾನುವಾರದಿಂದ ಶುಕ್ರವಾರ ಸಾಯಂಕಾಲದವರೆಗೆ. ಆ ಪ್ರಾರ್ಥನಾ ಕೂಟದಲ್ಲಿ ಅಲ್ಲಿ ಬೋಧನೆ ಮಾಡಲಿಕ್ಕೆ ಒಂದು ಬ್ರಾಹ್ಮಣರು ಬರ್ತಾರೆ, ಹಿಂದೂ ಸಹೋದರರು, ಆಮೇಲೆ ಕ್ರಿಶ್ಚಿಯನ್ಗಳು ಸುಮಾರು ಜನ ಬರ್ತಾರೆ, ಒಬ್ಬರು ಮುಸ್ಲಿಮ್ಸ್ ಕೂಡ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಹಿಂದೂ ಸಹೋದರ ಅವರು ಒಂದು ಸಂಸ್ಕೃತ ಪಂಡಿತರು ಬೇರೆ. ಅವರು ಮೊದಲು ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಜನಿಸಿದವರು. ಅವರೊಂದು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಪುಸ್ಕಾರ ಮಾಡೋರು. ಅವ್ರದ್ದೊಂದು ದೊಡ್ಡ ಕುಟುಂಬ ಇದೆ, ದೊಡ್ಡ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ದರು. ಅವರ ಸಾಕ್ಷಿ ಕೂಡ ಬಹಳ ಇದೆ. ಅವರ ಸಾಕ್ಷಿ ಹೇಳೋಕ್ಕೋದ್ರೂ ಬಹಳ ದಿವಸ ಬೇಕಾಗ್ತದೆ, ಅದು ಬೇಡ. ಈಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಇಷ್ಟೆಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದರೂ ಕೂಡ ಅವರ ಒಂದು ಚಿಕ್ಕ ಸಾಕ್ಷಿಯನ್ನು ಹೇಳಿ ಮುಗಿಸ್ತೇನೆ. ಪೂಜೆ ಮಾಡಿದ್ರು, ಅವರ ಜೀವಿತದಲ್ಲಿ ಅವರಿಗೆ 2 ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳೆಲ್ಲ ಬಂತು. ಕೋಟೇಶ್ವರರಾದವರು ಕಡೆಗೆ ಬಹಳ ಒಂದು ಬಡ ಸ್ಥಿತಿಗೆ, ಹೀನ ಸ್ಥಿತಿಗೆ ಅವರು ಬಂದರು. ಕಡೆಗೆ ಅವರು ಏನು ಮಾಡಿದ್ರು ಅಂದರೆ, ದೇವರಿಲ್ಲ ಎಷ್ಟೇ ಪೂಜೆ ಪುಸ್ಕಾರ ಮಾಡಿದ್ರು ಅಂತ ಹೇಳುವುದು ಮಾನಸಿಕವಾಗಿ ಕರ್ನಾಟಕ, ಆಂಧ್ರ, ಕೇರಳ ಎಲ್ಲ ಸುತ್ತಾಡಿದ್ದಾರೆ. ಆಗ ಒಬ್ಬರು ಒಂದು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಕೇರಳದವರು, ಮನೆಯಲ್ಲಿ ಅವ್ರನ್ನ ಕರೆದು ಹೇಳಿದ್ರಂತೆ, ನೋಡು ಮಗನೇ, ನಿನ್ನ ಜೀವಿತದಲ್ಲಿ ನೀನು 2 ತಪ್ಪು ಮಾಡಿದ್ದೀಯಾ. ದೇವರಿದ್ದಾರೆ ಅಂತೇಳಿ ದೇವಸ್ಥಾನದಲ್ಲಿ ಹೋಗಿ ಗುಡಿಗೆ ಪೂಜೆ ಮಾಡಿದ್ದು, ಆಮೇಲೆ ಜ್ಯೋತಿಷ, ಮಾಯಾ ಮಂತ್ರ ಇದಕ್ಕೂ ಹೋಗಿದ್ದು ನಿಂದು ದೊಡ್ಡ ತಪ್ಪು. ನೀನು ಪೂಜೆ ಮಾಡ್ತೀಯ, ಆದರೆ ದೇವರು ನಿನಗೆ ನಿಜವಾಗಿ ಯಾರು ಅಂತ ಗೊತ್ತಿಲ್ಲ, ದೇವರಿಗೆ ರೂಪವಿಲ್ಲ. ಲೈಬ್ರರಿಗೆ ಹೋಗಿ ಋಗ್ವೇದವನ್ನು ತಗೊಂಡು ಇಂಥಲ್ಲಿ ಹೀಗೆ ಇದೆ ಅಂತೇಳಿ ಅದರ ಅಧ್ಯಾಯ ವಚನಗಳನ್ನು ಹೇಳಿದ್ದಾರೆ, ಓದಿ ನೋಡು ಅಂತೇಳಿ. ಈ ಮನುಷ್ಯ ಋಗ್ವೇದವನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಓದಿ ನೋಡಿದಾಗ ಇಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹೊಡಿದ್ದು ಕಾಣ್ತದೆ. ಇದು ನಮ್ಮ ಸಂಸ್ಕೃತದಲ್ಲಿ ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ ಅಂತ ಈ 12 ವಚನಗಳು ಇಲ್ಲಿ ಅವರಿಗೆ ಕಾಣ್ತಾ ಇವೆ. ಆದರೆ ಬ್ರಹ್ಮನೇ ಅವತಾರವೆತ್ತಿ ಬರ್ತಾನೆ ಒಂದು ಸ್ತ್ರೀಯ ಗರ್ಭದಲ್ಲಿ, ಅವನನ್ನು ಹೀಗೆ ಮರದ ಕಂಬಕ್ಕೆ ಹೊಡೀತಾರೆ, ಸಾಯ್ತಾನೆ, ಸಮಾಧಿ ಮಾಡ್ತಾರೆ, ಅವನಲ್ಲಿಂದ ಎದ್ದು ಬರ್ತಾನೆ ಅಂತ ಹೇಳುವಂಥ ಸಂಸ್ಕೃತದಲ್ಲಿ ಎಲ್ಲ ಬ್ರಹ್ಮನ ವಿಷಯ ಬರೆಯಲ್ಪಟ್ಟಿದೆ ಅಲ್ಲಿ. ನಮಗೆ ಸ್ತೋತ್ರ. ಆಗ ಈ ಮನುಷ್ಯನಿಗೆ ಅರ್ಥ ಆಗ್ತದೆ, ಇದು ಯೇಸು ಕ್ರಿಸ್ತನ ಕುರಿತು ಕೂಡ ಬರೆಯಲ್ಪಟ್ಟಿದೆಯಲ್ಲ ಇಲ್ಲಿ ಹೀಗೆ ಅಂತೇಳಿ. ಆವಾಗ ಈ ಮನುಷ್ಯ ನೇರವಾಗಿ ಈ ಮನುಷ್ಯನಿಗೆ ಹೇಳಿದಂಥ ಹೈಕೋರ್ಟ್ ರಿಟೈರ್ಡ್ ಆದ ಜಡ್ಜ್ ಬ್ರಾಹ್ಮಣರ ಹತ್ರ ಈ ಮನುಷ್ಯ ಹೋಗಿ, ನೋಡಪ್ಪ, ನೀನು ಹೀಗೆ ಹೇಳಿದ್ದಿ, ಅಲ್ಲಿ ಯೇಸು ಕ್ರಿಸ್ತನ ಕುರಿತು ಕಾಣ್ತಾ ಇದೆ, ನಮ್ಮ ಋಗ್ವೇದದಲ್ಲಿ ಎಲ್ಲ ಸಾಕ್ಷಾತ್ ಪರಬ್ರಹ್ಮನ ಅವತಾರ ಅಂತ ಕಾಣ್ತಾ ಇದೆಯಲ್ಲ. ಹೌದು, ಅವರೇ ದೇವರು, ಬೇರೆ ಯಾರು ದೇವರಲ್ಲ.
ಆದ್ದರಿಂದ ಇದನ್ನು ಏನು ಮಾಡಿದ್ದಾರೆ, ನಮ್ಮ ಬ್ರಾಹ್ಮಣರೇ ನಮಗೆ ಇದನ್ನು ಮುಚ್ಚಿಟ್ಟಿದ್ದಾರೆ, ನಮಗೆ ಅವರ ಹೊಟ್ಟೆಪಾಡಿಗೋಸ್ಕರ ಸುಳ್ಳು ಹೇಳಿ ನಡೆಸ್ತಾ ಇದ್ದಾರೆ. ಸರಿಯಾದ ವಿಷಯವನ್ನು ಇವತ್ತು ಯಾರು ತಿಳಿಸಲಿಲ್ಲ. ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ ಯಾರೂ ನಮಗೆ ಇವತ್ತು ತಿಳಿಸಲಿಲ್ಲ. ನಮ್ಮ ಬ್ರಾಹ್ಮಣರೇ ಅವರವರಿಗೆ ಒಂದು ಉದ್ಯೋಗವನ್ನಾಗಿ ಇವರು ಮಾಡಿಕೊಂಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಏನು ಮಾಡು, ನೇರವಾಗಿ ಇದನ್ನು ಚರ್ಚಿಗೆ ಹೋಗು, ಅಲ್ಲಿ ಉಪದೇಶವನ್ನು ಕೇಳಿಕೋ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮತ್ತೆ ಇವರು ಏನು ಮಾಡಿದ್ದಾರೆ, ಸಂಪೂರ್ಣವಾಗಿ ವೇದಗಳನ್ನು 4 ವೇದಗಳನ್ನು ಅಭ್ಯಾಸ ಮಾಡಿದರೆ. ಮೊದಲೇ ಸಂಸ್ಕೃತ ಪಂಡಿತರು ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಇವರಿಗೆ ಬಹಳ ಸುಲಭ ಆಯಿತು. ಅಲ್ಲಿ ಕೇಳಿ ಓದಿ ಎಲ್ಲ ನೋಡಿದಾಗ ಇಲ್ಲಿ ಸೇಮ್ ಯೇಸು ಕ್ರಿಸ್ತನ ವಿಚಾರಗಳು ಏನು ನಡೆದಿದ್ದೀವಿ ಅದುವೇ ಋಗ್ವೇದ, ಉಪನಿಷತ್, ಮಹಾಭಾರತದಲ್ಲಿಯೂ ಎಲ್ಲ ಅದೇ ವಿಷಯ ಬರೆಯಲ್ಪಟ್ಟಿದೆ. ವೇದಗಳ ಹೆಸರುಗಳು ಚೇಂಜ್, ಅಲ್ಲಿ ಈ ಶಿಲುಬೆಯ ವಿಚಾರಗಳೆಲ್ಲ ಹೆಸರುಗಳು ಮಾತ್ರ ಚೇಂಜ್ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವರು ಏನು ಮಾಡಿದ್ರು, ಅಲ್ಲಿಂದ ನೇರವಾಗಿ ಚರ್ಚಿಗೆ ಹೋಗಿದ್ದಾರೆ. ನಾನು ಹೋದಂಥ ಚರ್ಚಿಗೆ, ಅಂದರೆ ದೇವರೇ ನನ್ನಲ್ಲಿ ಕಳಿಸಿದ್ದು. ಅಲ್ಲಿ ಹೋಗಿ ಅಲ್ಲಿ ಅವರು ಕೂಡ 1 ವಾರ ಗಂಡ ಹೆಂಡತಿ 2 ಹೆಣ್ಣು ಮಕ್ಕಳು. ಅಲ್ಲಿ ಏನೂ ಇಲ್ಲಂಥ ಸಮಯದಲ್ಲಿ ಕೋಟೇಶ್ವರು ಬಹಳ ಒಂದು ಮಹಾ ಬಡ ಪಾಪಿಗಳಿಗೆ ನಿರ್ಗತಿಕರಾದಂಥ ಸಮಯದಲ್ಲಿ ನೋಡಿ ದೇವರು ಅವರನ್ನು ಅಲ್ಲಿಗೆ ಕಳಿಸಿದ್ರು. ಹಿಂದೆ ನಾವು ಯೋಬನನ್ನು ತಿಳ್ಕೊಂಡಿದ್ದೇವಲ್ಲ, ಅದೇ ಪರಿಸ್ಥಿತಿ. ಹಾಗೆ ಅಲ್ಲಿಗೆ ಹೋಗಿ ಅವರು 1 ವಾರ ಪ್ರಾರ್ಥನಾ ಕೂಟದಲ್ಲಿ ಕೂತ್ಕೊಳ್ಳುವಾಗ ಎಲ್ಲ ವಿಷಯಗಳು ಅವರಿಗೆ ಅರ್ಥವಾಯಿತು. ಆಮೇಲೆ ವಿಗ್ರಹಾರಾಧನೆ, ಜ್ಯೋತಿಷ, ಮಾಯ, ಮಂತ್ರ ಮಾಡೋದು, ಭಸ್ಮ ಮಂತ್ರಿಸುವಂಥದ್ದು, ಈ ಪೂಜೆ ಪುಸ್ಕಾರ, ಈ ತಾಯ್ತ ತಗಡು ಎಲ್ಲವನ್ನ ಬಿಟ್ಟರು. ಅವರಿಗೆ ಕಳಿಸಿದ ಗುರುಗಳು ಕೂಡ ಏನಾಗಿದ್ದಾರೆ, ಇದನ್ನು ಸರಿಯಾಗಿ ವಿವರಿಸಿ ಕೊಡಲಿಲ್ಲ. ಇವರು ಪೂಜೆ ಮಾಡ್ತಾ ಇದ್ದಾರೆ ಹೊರತು ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ? ಈ ವಿಗ್ರಹಗಳಿಗೆ, ಈ ಎಲ್ಲ ದೆವ್ವದ ಕಾರ್ಯಗಳು, ಸೈತಾನ್ನ ಕಾರ್ಯಗಳು. ಆದರೆ ದೇವರು ಇವರನ್ನು ಪ್ರೀತಿ ಮಾಡಿದ್ರಿಂದ ಈ ಪರಿಸ್ಥಿತಿ ಅವರಿಗೆ ಗೊತ್ತಾಯಿತು ಎಂಬುದಾಗಿ ಅರ್ಥವಾಯಿತು. ಅಲ್ಲಿಂದ ಪುನಃ ಏನು ಮಾಡಿದ್ದಾರೆ ಇವರು, ವೇದಗಳನ್ನು, ಪುರಾಣಗಳನ್ನ, ಮಹಾಭಾರತಗಳನ್ನು ಎಲ್ಲವನ್ನ ಅಭ್ಯಾಸ ಮಾಡಿ ಮತ್ತೆ ಇವರು ಏನು ಮಾಡಿದ್ದಾರೆ, ಗಂಡ ಹೆಂಡತಿ ಮಕ್ಕಳು ಸಮೇತ ಹೋಗಿ ಮತ್ತೆ ಹೊಸದಾಗಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷೆ ಅಂದರೆ ಏನು? ಗಂಗಾ ಸ್ನಾನ ಅಂದರೆ ನನ್ನ ದೇವರನ್ನು ಅರಿಯಾದ ಕಾಲದಲ್ಲಿ ಮಾಡಿದಂಥ ಪಾಪಗಳನ್ನು ತೊಳೆದು, ಆಮೇಲೆ ದೇವರೇ ಇನ್ನು ಮುಂದೆ ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ, ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಿ ಹೋಗುವುದಿಲ್ಲ ಅಂತೇಳಿ ನೀರಿನಲ್ಲಿ ನಿಂತು ಪ್ರಮಾಣ ಮಾಡುವಂಥದ್ದು. ಅದಕ್ಕೆ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಗಂಗಾ ಸ್ನಾನ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಪಡ್ಕೊಂಡ್ರು. ಆಮೇಲೆ ಅವರು ಸಾಕ್ಷಿಯಾಗಿ ಜೀವಿಸಿದರು. ಹಾಗೆ ಈ ಬ್ರಾಹ್ಮಣರು ಏನು ಮಾಡಿದ್ರು, ಅಲ್ಲಿ ಪ್ರಾರ್ಥನಾ ಕೂಟಕ್ಕೆ ಹೋದಾಗ ವಾರದಲ್ಲಿ 2 ದಿವಸ ಬಂದು ನಮ್ಮ ಕನ್ನಡ ಧ್ಯಾನ ಕೇಂದ್ರದಲ್ಲಿ ಇದನ್ನೇ ತಿಳಿಸುವವರಾಗಿದ್ದಾರೆ. ಈ ರೀತಿ ಇನ್ನು ಮುಂದೆಗೆ ನೋಡಿ, ಸಂಸ್ಕೃತದಲ್ಲಿ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಯೆಹೋವ, ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಶ್ರೀನಿವಾಸ, ನಾನೇ ಯೇಸು ಅಂತ ಬರೆಯಲ್ಪಟ್ಟಿದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಗ್ರಂಥ ಕನ್ನಡ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಭಗವಂತ, ನಾನೇ ಪರಮಾತ್ಮ, ನಾನೇ ಶ್ರೀನಿವಾಸ ಅಂತ ಬರೆಯಲ್ಪಟ್ಟಿದೆ. ಸತ್ಯವೇದ ಎಂಬ ಬೈಬಲಲ್ಲಿ ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಯೆಹೋವ, ನಾನೇ ಯೇಸು. ಯೆಹೋವ ಅಂದರೆ ಪರಮಾತ್ಮ ಅಂತ ಇದರ ಅರ್ಥ. ಯೇಸು ಅಂದರೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಅಂತ ಇದರ ಅರ್ಥ. ಭಾಷೆಗಳು ಬೇರೆ. ಇದು ಯಾಕೆ ಭಾಷೆಗಳು ಬೇರೆ ಹೀಗಾಯ್ತಂದ್ರೆ, ಈ ಸತ್ಯವೇದ ಎಂಬ ಬೈಬಲು ಈ ದೇವರು ನಮಗೆ ಒಟ್ಟು 4 ಯುಗಗಳನ್ನು ಕೊಟ್ಟಿದ್ದಾರೆ. ಹಿಂದಿನದು ದ್ವಾಪರ ಯುಗ, ಈಗಿಂದು ಕಲಿಯುಗ. 2 ಯುಗಗಳನ್ನು ಮಾತ್ರ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಕಲಿಯುಗದಲ್ಲಿ ದೇವರ ಚರಿತ್ರೆ ನಡೆದಿದ್ದು ಹೊರದೇಶದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಈಗಿನ ಇಸ್ರೇಲ್ ಎಂಬ ದೇಶದಲ್ಲಿ, ಅದು ಆಗ ಪ್ಯಾಲೆಸ್ತೈನ್ ದೇಶಕ್ಕೆ ಇತ್ತಂತೆ ಮೊದಲು. ಹಾಗೆ ಇಸ್ರೇಲ್ ದೇಶದಲ್ಲಿ ಅಲ್ಲಿದು ಅರೇಮಿಕ ಭಾಷೆ. ಯೆಹೋವ ಅಂದರೆ ಇಬ್ರೂ ಭಾಷೆ. ಯೆಹೋವ ಅಂದರೆ ಪರಮಾತ್ಮ ಅಂತೇಳಿ. ಇದು ಯೆಶಾಯ 43ನೇ ಅಧ್ಯಾಯ 10ರಿಂದ 13ರವರೆಗೆ ಮತ್ತು 48ನೇ ಅಧ್ಯಾಯ 12ನೇ ವಚನದಲ್ಲಿ ಬೈಬಲಲ್ಲಿ ನಾನೇ ಪರಮಾತ್ಮ, ನಾನೇ ಯೆಹೋವ. ಇನ್ನೊಂದು ಬೈಬಲಲ್ಲಿ ಆಗಲೇ ಹೇಳಿದಾಗೆ ನಾನೇ ಸರ್ವೇಶ್ವರ, ನಾನೇ ಯೇಸು ಅಂತ ಬರೆಯಲ್ಪಟ್ಟಿದೆ. ಹಿಂದಿ ಬೈಬಲಲ್ಲಿ ಇವತ್ತು ಕೂಡ ಹಿಂದಿ ಚರ್ಚ್ಗಳಲ್ಲಿ, ನಮ್ಮ ಭಾರತ ದೇಶದ
ಅಲ್ಲಿ ಹಿಂದಿ ಪ್ರಾರ್ಥನಾ ಮಂದಿರಗಳಲ್ಲಿ ಚರ್ಚ್ಗಳೆಲ್ಲ ಪರಮೇಶ್ವರಂತೆ ಅವರು ಇವತ್ತು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಆಮೇಲೆ ಶ್ರೀನಿವಾಸ ಅಂತ ಹೇಳುವಂಥದ್ದು ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ ಅಂದರೆ ಸತ್ಯನಾರಾಯಣ. ಸತ್ಯ ಅಂದರೆ ವಾಕ್ಯ, ನಾರ ಅಂದರೆ ನೀರು, ಆಯಣ ಅಂದರೆ ನೀರಿನ ಮೇಲೆ ನಡೆದಾಡಿದವನು. ಇದನ್ನು ನಾವು ಪುರಾಣಗಳಲ್ಲಿ ವಿಷ್ಣು ಪುರಾಣಗಳಲ್ಲಿ ನೋಡುವಾಗ ವಿಷ್ಣು ತಾವರ ನೀರಿನ ಮೇಲೆ ಸಿಂಹಾಸನರೂಢನಾಗಿದ್ದಾನೆ ಅಂತ ಅಲ್ಲಿ ಕಾಣ್ತದೆ. ಬೈಬಲಲ್ಲಿ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಕೀರ್ತನೆಯಲ್ಲಿ ನೋಡುವಾಗ ದಾವೀದರಸರು ಹೇಳ್ತಾ ಇದ್ದಾರೆ, ಆಕಾಶದ ಮೇಲೆ ಜಲರಾಶಿಯ ಮೇಲೆ ಯೆಹೋವನು ಸಿಂಹಾಸನರೂಢನಾಗಿದ್ದಾನೆ. ಯೆಹೋವ ಅಂದರೆ ಪರಮಾತ್ಮ. ಅದೇ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಮತ್ತಾಯ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಹೋದರು ಅಂತ. ಹಾಗೆ ನೋಡುವಾಗ ಇಲ್ಲಿ ಇದನ್ನು ಮುಂದೆ ಕೂಡ ನಾವು ತಿಳ್ಕೊಳ್ಬಹುದು. ಭಾರತ ದೇಶದಲ್ಲಿ ವಿಶೇಷವಾದ ಪೂಜೆ ಸತ್ಯನಾರಾಯಣ ಪೂಜೆ. ಸತ್ಯ ಅಂದರೆ ವಾಕ್ಯ, ನಾರ ಅಂದರೆ ನೀರು, ಆಯನ ಅಂದರೆ ನೀರಿನ ಮೇಲೆ ನಡೆದಾಡಿದವನು. ಯೇಸುವೇ ಇಲ್ಲಿ ಸತ್ಯನಾರಾಯಣನಾಗಿದ್ದಾನೆ. ಸತ್ಯನಾರಾಯಣನೇ ಯೇಸು ಆಗಿದ್ದಾನೆ. ಈ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇದನ್ನೆಲ್ಲವನ್ನು ಇವರಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಪೂಜೆ ಪುಸ್ಕಾರ ಯಾವುದು ಇಲ್ಲ. ದೇವರು ಮನುಷ್ಯನ ಅವತಾರವೆತ್ತಿ ಬಂದ ಮೇಲೆ, ಶಿಲುಬೆಯ ಮೇಲೆ ರಕ್ತ ಸುರಿಸಿದ ಮೇಲೆ, ಇದನ್ನು ಶಿಲುಬೆಗೆ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ ಓಂ ವೃಕ್ಷಶೂಲಾಯ ಅರುಥಾಯ ನಮಃ. ಅಂದರೆ ಓ ದೇವರೇ, ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದ ಆತನೇ ನಿನಗೆ ಸ್ತೋತ್ರ. ಈಗ ನೋಡಿ, ಈಶ್ವರ ದೇವಸ್ಥಾನ ಅಂತ ಹೇಳ್ಬೋದು, ಶಿವನ ದೇವಸ್ಥಾನ ಅಂತ ಹೇಳ್ಬೋದು. ಆ ದೇವಸ್ಥಾನದ ಬಾಗಿಲಲ್ಲಿ 3 ಮುಳ್ಳಿನ ತ್ರಿಶೂಲವನ್ನು ಇಟ್ಟಿದ್ದಾರೆ. ಅದು ಇಲ್ಲಿ ದೇವರ ಶಿಲುಬೆಯನ್ನು ಸೂಚಿಸ್ತದೆ. ಇದು ನೇರವಾಗಿದೆ, ಅದು ಬಗ್ಗಿದೆ ಅಷ್ಟೇ. ಆದರೆ ಈಶ್ವರನೇ ಮನುಷ್ಯನ ಅವತಾರವೆತ್ತಿ ಬಂದು ಈ ತ್ರಿಶೂಲಕ್ಕೆ ಏರಿಸಿ ರಕ್ತ ಸುರಿಸಿದ ಮೇಲೆ ಪೂಜೆ ಪುಸ್ಕಾರ ಹೋಮ ಬಳಿ ನಿಂತು ಹೋಯಿತು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬೈಬಲಲ್ಲಿ ಶಿಲುಬೆ ಅಂತ ತೋರಿಸ್ತದೆ. ಹಾಗೆ ಈ ವಿಷಯವನ್ನು ಸಂಪೂರ್ಣವಾಗಿ ನಮ್ಮ ಹಿಂದೂ ಗ್ರಂಥಗಳ ಮೂಲಕ, ವೇದಗಳ ಮೂಲಕ, ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಮಹಾಭಾರತದ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಕಲಿಯುಗದ ಪುರಾಣದ ಬಗ್ಗೆ ಈ ಬ್ರಾಹ್ಮಣರು ಚೆನ್ನಾಗಿ ವಿವರಿಸಿಕೊಡ್ತಾರೆ. ನೋಡಿ, ದೇವರು ಈಗ ದರ್ಶನ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಮಾಡಿದ್ದು ಮಹಾ ತಪ್ಪು. ಯಾವುದೇ ಈಗ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ. ಅವರ ಹೆಸರು ಹೇಳಿ ಬೆಳ್ಳಿ, ಬಂಗಾರ, ಮರದಿಂದ, ಕಬ್ಬಿಣದಿಂದ, ಮಣ್ಣಿನಿಂದ, ಸ್ಟೀಲಿನಿಂದ ವಿಗ್ರಹಗಳನ್ನ ಮಾಡಿಕೊಂಡು ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಅದರಲ್ಲಿ ಏನೂ ಶಕ್ತಿ ಇಲ್ಲ. ಹಾಗೆ ಅದರಲ್ಲಿ ಏನು ಶಕ್ತಿ ಇಲ್ಲ. ದೇವರು ಸರ್ವ ಸೃಷ್ಟಿಕರ್ತನು. ಆತನು ಆತ್ಮಸ್ವರೂಪನೆಂದು ಶಕ್ತಿಯಾಗಿದ್ದಾನೆ, ಹೊರತು ರೂಪ ಇಲ್ಲ. ಹಾಗೆ ಇನ್ನು ಮುಂದೆ ನೀವು ಈಗ ಇವತ್ತು ಎಲ್ಲ ಗ್ರಂಥಗಳು ಒಂದೇ, ದೇವರೊಬ್ಬನೇ ಅಂತ ಹೇಳುವಂಥದ್ದು ಅಲ್ಲಿ ಅವರು ತಿಳಿಸಿಕೊಡ್ತಾರೆ. ಹೀಗಿರುವಾಗ ಪರಮಾತ್ಮನಿಗೂ ರೂಪ ಇಲ್ಲ, ಸರ್ವೇಶ್ವರನಿಗೂ ರೂಪ ಇಲ್ಲ, ಈಶ್ವರನಿಗೂ ರೂಪ ಇಲ್ಲ, ಜಗದೀಶನಿಗೂ ರೂಪ ಇಲ್ಲ, ಪರಮೇಶ್ವರನಿಗೂ ರೂಪ ಇಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗೂ ರೂಪ ಇಲ್ಲ, ಅಲ್ಲಾಹ್ ಅಕ್ಬರಿಗೂ ರೂಪ ಇಲ್ಲ, ಶ್ರೀಮನ್ನಾರಾಯಣನಿಗೂ ರೂಪ ಇಲ್ಲ, ಯೇಸುಗೂ ರೂಪ ಇಲ್ಲ, ಯೆಹೋವನಿಗೂ ರೂಪ ಇಲ್ಲ. ಅಂದರೆ 2025ನೇ ವರ್ಷದ ಹಿಂದೆ ಮನುಷ್ಯನಾಗಿ ಅವತಾರವೆತ್ತಿ ಬಂದ ನಮ್ಮ ಹಾಗೆ ಒಂದು ಕನ್ಯೆ ಗರ್ಭದಲ್ಲಿ. ಅದಕ್ಕೆ ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾ ಸುತಾಯ ನಮಃ ಅಂತ ಹೇಳುವಂಥದ್ದು. ಸಾಕ್ಷಾತ್ ಪರಬ್ರಹ್ಮನೇ ಮನುಷ್ಯನ ಅವತಾರವೆತ್ತಿ ಒಂದು ಕನ್ನಿಕೆಯ ಗರ್ಭದಲ್ಲಿ ಅವತರಿಸಿ ಬರ್ತಾರೆ ಅಂತೇಳಿ. ಇದು ಹಿಂದೆ ದ್ವಾಪರ ಯುಗದಲ್ಲಿ ನಮ್ಮ ಭಾರತ ದೇಶದ ಮಥುರೆಯ ಮಿಥಿಲಾಪಟ್ಟಣ ಎಂಬುದರಲ್ಲಿ ನಡೆಯಿತು. ಆದರೆ ಈ ಕಲಿಯುಗದಲ್ಲಿ ಈಗಿನ ಇಸ್ರೇಲ್ ಎಂಬ ರಾಜ್ಯದಲ್ಲಿ ನಡೆಯಿತು. ಹಾಗೆ ಈ ನಾವೆಲ್ಲ ಎಷ್ಟೇ ಪೂಜೆ ಪುಸ್ಕಾರಗಳಿಗೆ ಹೋದರೂ ಈ ಬ್ರಾಹ್ಮಣರುಗಳು ಇದನ್ನು ತಿಳಿಯಪಡಿಸಲಿಲ್ಲ. ನೀವು ಅಲ್ಲೇ ಪೂಜೆ ಮಾಡಿ, ಅದಕ್ಕೆ ಪೂಜೆ ಮಾಡಿ, ಇದಕ್ಕೆ ಪೂಜೆ ಮಾಡಿ, ಬ್ರಾಹ್ಮಣರ ಕಾಲಿಗೆ ಬೀಳಿಸೋದು, ಆ ತಾತಿ ಮಾಡಿ, ಈ ತಾತಿ ಮಾಡಿ, ಆ ಹೋಮ ಮಾಡಿ, ಈ ಭಸ್ಮ ಮಾಡಿ, ಅದಕ್ಕೆ ಅಷ್ಟು ₹1,000, ಇದಕ್ಕೆ ಇಷ್ಟು ₹1,000, ಇಂಥ ಬಟ್ಟೆಗಳನ್ನ ತಗೊಳ್ಬೇಕು, ಇಂಥ ಸಾಮಾನುಗಳನ್ನ ತಗೊಬರ್ಬೇಕು, ಎಲ್ಲ ಲೀಸ್ಟು ಕೊಟ್ಟು ಅವರವರ ಹೊಟ್ಟೆ ಪಾಡು ತುಂಬಿಸಿ ಇತರರನ್ನು ವಂಚಿಸುವುದೇ ಹೊರತು ಈ ಬ್ರಾಹ್ಮಣರ ಕೆಲಸ. ನಾನು ಒಂದು ಬ್ರಾಹ್ಮಣನಾಗಿ ಹೇಳ್ತಾ ಇದ್ದೇನೆ, ನಾನು ಕೂಡ ಇದುವೇ ಮಾಡಿದ್ದು, ನನಗೆ ಗೊತ್ತಾಗಿರಲಿಲ್ಲ. ಬಹಳ ಶಿಕ್ಷೆ ಅನುಭವಿಸಿ ಇಂತಿಂಥವರ ಮೂಲಕ, ಅಂದರೆ ಹೈಕೋರ್ಟ್ ರಿಟೈರ್ಡ್ ಆದಂಥ ಜಡ್ಜಿ ಅವರೊಂದು ಬ್ರಾಹ್ಮಣರು, ಅವರ ಮೂಲಕ ದೇವರು ತಿಳಿಪಡಿಸಿದ ನನಗೆ ಅರ್ಥವಾಯಿತು ನನ್ನ ತಪ್ಪು ಎಂಬುದಾಗಿ ಈ
ಬ್ರಾಹ್ಮಣರು ಅಲ್ಲಿ ಸಾಕ್ಷಿ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಅವರು ಕೂಡ ಒಂದು ಬುಕ್ಕನ್ನೇ, ದೈವಿಕ ಐಕ್ಯ ಮಧ್ಯ ಎಂಬ ಒಂದು ಬುಕ್ಕನ್ನು ಬರೆದಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತರ ಬಗ್ಗೆ, ಅಂದರೆ ದೇವರ ಬಗ್ಗೆ ವಿವೇಕಾನಂದ ಸ್ವಾಮಿ ಏನು ಹೇಳಿದ್ದಾರೆ, ಋಗ್ವೇದದಲ್ಲಿ ಏನಿದೆ, ಉಪನಿಷತ್ತುಗಳಲ್ಲಿ ಏನಿದೆ, ಪುರಾಣಗಳಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಏನಿದೆ, ಸಂಪೂರ್ಣವಾಗಿ ದೈವಿಕ ಐಕ್ಯ ಮಧ್ಯ ಎಂಬ ಒಂದು ಬುಕ್ಕನ್ನು ಬರೆದಿದ್ದರು. ಅದರಲ್ಲಿ ನಾನು ಒಂದು ಬುಕ್ಕನ್ನು ತೆಗೆದುಕೊಂಡೆ. ಅದು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆಗಳಲ್ಲಿ ಅವರು ಅದನ್ನು ಬರೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸಂಪೂರ್ಣ ಅಲ್ಲಿ ಅರ್ಥವಾಯಿತು. ಇನ್ನು ಮುಂದೆ ನೀವು ಏನು ಹೋಗಬೇಡಿ, ಈ ರೀತಿ ಕೈ ಮುಗಿದು ಬೇಡಿಕೊಳ್ಳಿ, ಇಂತಿಂಥದನ್ನು ನೀವು ಬಿಡಬೇಕು ಅಂತ ಹೇಳುವಂತೂ ಸಂಪೂರ್ಣವಾಗಿ ಈ ಬ್ರಾಹ್ಮಣರ ಸಾಕ್ಷಿ ಮೂಲಕ ಅರ್ಥವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರಿ ಒಂದು ಮುಸ್ಲಿಮ್ಸರು ಕೂಡ ಅಲ್ಲಿಗೆ ಬರ್ತಾರೆ. ಅವರು ಕೂಡ ಬಂದು ಅಲ್ಲಾಹ್ ಅಕ್ಬರ್ ಅಂತ ಹೇಳುವಂಥದ್ದು ಕುರಾನ್ ಬಗ್ಗೆ ಅವರು ಕೂಡ ತಿಳಿಸ್ತಾರೆ. ಈ ಯೇಸು ಕ್ರಿಸ್ತನ ಬಗ್ಗೆ, ಸಾಕ್ಷಾತ್ ಪರಮಾತ್ಮನ ಬಗ್ಗೆ ಅವತಾರ ಕುರಾನಲ್ಲಿ ಕೂಡ ಈಸಾ ಮಸೀಹ ಅಲ್ಲಾಹ, ಈಸಾ ಮಸೀಹ ಎಂಬ ನಾಮದಲ್ಲಿ ಮರಿಯಂ ಎಂಬ ಗರ್ಭದಲ್ಲಿ ಬರ್ತಾರೆ ಅಂತ ಕುರಾನಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇದು ಸ್ವತಃ ನಾನೇ ಕನ್ನಡ ಕುರಾನಲ್ಲಿ ಓದಿದ್ದೇನೆ ಇತ್ತೀಚೆಗೆ, ಅಂದರೆ ಬಹಳ ವರ್ಷದ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮುಸ್ಲಿಂ ಸಹೋದರರು ಕೂಡ ಬಂದು ಎಲ್ಲ ಧರ್ಮವು ಒಂದೇ, ಹೆಸರು ಮಾತ್ರ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ಅನೇಕ ಸಾಕ್ಷಿ ಕನ್ನಡದವರು ಕೂಡ ಬಂದಲ್ಲಿ ಏನು ಮಾಡ್ತಾರೆ, ನಮ್ಮ ಜೀವಿತದಲ್ಲಿ ದೇವರು ಇಂತಿಂಥ ಕಾರ್ಯಗಳನ್ನು ಮಾಡಿದ್ರು, ಇಂತಿಂಥದನ್ನ ಬಿಟ್ಟೋ ಅಂತ ಹೇಳುವಂಥದ್ದು ಅವರು ಕೂಡ ಅಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಅನೇಕ ಹಿಂದೂ ಸಹೋದರ ಸಹೋದರಿಯರು ಕೂಡ ಬಂದು ದೇವರು ನಮಗೆ ಸ್ತೋತ್ರವಾಗಲಿ ಅಂದರೆ ದೇವರ ಆಶೀರ್ವಾದವನ್ನು ಹೊಂದಿದವರು. ಹಾಗೆ ಈ ಒಂದು ವಾರದ ಪ್ರಾರ್ಥನಾ ಕೂಟದಲ್ಲಿ ಅಲ್ಲಿ ಭಾಗವಹಿಸಿದಾಗ ನಮಗೀಗ ಎಲ್ಲ ಅರ್ಥ ಆಯಿತು. ಇನ್ನು ಮುಂದೆ ನಾವು ಕೂಡ ಇದನ್ನು ಹೀಗೆ ಮಾಡಬಾರದು. ಅಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲ. ಕ್ರಿಶ್ಚಿಯನ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು, ಕನ್ನಡದಲ್ಲಿ ಏನಪ್ಪ ಅಂದರೆ ದೇವರಿಂದ ಆಯ್ಕೆಯಾದವರು ಅಥವಾ ದೇವರಿಂದ ಸ್ವೀಕರಿಸಲ್ಪಟ್ಟರು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಅಂತ ಹೇಳುವಂಥದ್ದು. ಬ್ರಾಹ್ಮಣ ಅಂದರೆ ಹುಟ್ಟುವಾಗಲೇ ಬ್ರಾಹ್ಮಣ ಅಲ್ಲ, ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಬ್ರಹ್ಮ ಯಾರು? ಸರ್ವ ಸೃಷ್ಟಿಕರ್ತ. ಅದನ್ನೇ ಬೈಬಲಲ್ಲಿ ಯೆಹೋವ ಅಂತ ಹೇಳುವಂಥದ್ದು, ಕುರಾನಲ್ಲಿ ಅಲ್ಲಾ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಬ್ಬನೇ. ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಮಾತ್ರ ಇರುವಂಥದ್ದು, ಅದೇ ಗ್ರಂಥಗಳನ್ನು ಬರೆದಿರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬ್ರಹ್ಮನನ್ನು ಅರಿಯುವುದೆಂದರೆ ಸಂಪೂರ್ಣವಾಗಿ ಉಪದೇಶ, ದೇವರ ವಿಷಯವನ್ನು ಅರಿತುಕೊಂಡು ಹಿಂದೆ ನಾನು ಇನ್ನು ಮುಂದೆ ಈ ತಪ್ಪನ್ನು ಮಾಡುವುದಿಲ್ಲ, ಇನ್ನು ಮುಂದೆಗೆ ನಿನ್ನ ಮಾತನ್ನೇ ಕೇಳಿ ನಡೆಯುತ್ತೇನೆ ಅಂತೇಳಿ ನೀರಿನಲ್ಲಿ ನಿಂತು ಮಾತು ಕೊಟ್ಟು ಪ್ರಮಾಣ ಮಾಡಿ ಪಡೆಯುವುದೇ ಗಂಗಾ ಸ್ನಾನ. ಅದ್ರ ಮೇಲೆ ಅವನು ಬ್ರಾಹ್ಮಣನಾಗುವುದು. ಅದಕ್ಕೆ ಒಂದು ಗುರುತು, ಅವರೊಂದು ನೂಲನ್ನು ಹಾಕಿರ್ತಾರೆ. ಅವನು ಮೊದಲೇ ಬ್ರಾಹ್ಮಣಲ್ಲ ಅಥವಾ ಬೇರೆ ಜಾತಿನೂ ಅಲ್ಲ. ಈಗ ನಾನು ಕೂಡ ಏನಾಗಿದ್ದೇನೆ, ಬ್ರಾಹ್ಮಣನಾಗಿದ್ದೇನೆ. ಆಗ ಮಾಂಸ ತಿನ್ನೋದಿಲ್ವಾ? ಯಾವ ಗ್ರಂಥದಲ್ಲಿಯೂ ಎಲ್ಲಿಯೂ ದೇವರು ನೀವು ಮಾಂಸ ತಿನ್ನಬೇಡಿ ಅಂತ ಹೇಳಲೇ ಇಲ್ಲ. ಇಷ್ಟ ಇದ್ರೆ ತಿನ್ನು, ಇಲ್ಲದಿದ್ರೆ ಬಿಡು. ದೇವರ ಮಾತನ್ನು ಕೇಳಿ ವಿಧೇಯರಾಗಿ ನಡೆದರೆ ಮಾತ್ರ ನೀನು ನಿನ್ನ ಕುಟುಂಬ ಆಶೀರ್ವಾದ ಹೊಂದುತ್ತದೆ. ಹೊರತು ಮಾಂಸ ತಿನ್ನದೆ ಬಿಟ್ಟರೆ ನೀನು ಬೇಡಾದ ಅನ್ಯಾಯ ಅನಾಚಾರಗಳನ್ನ ಮಾಡಿಕೊಂಡು ಎಷ್ಟೇ ಪೂಜೆ ಪುಸ್ಕರ ಮಾಯ ಮಂತ್ರ ಜ್ಯೋತಿಷ ಮಾಡಿಕೊಂಡು ಎಂಥ ವಿಗ್ರಹಗಳಿಗೆ ಹೋದರೂ ಅಲ್ಲಿ ದೇವಸ್ಥಾನಗಳಲ್ಲಿ ಹಾಕಿದ ಬೋರ್ಡುಗಳಿಗೆ ನಿಜವಾಗಿ ದೇವರಲ್ಲಿ ಪ್ರಾರ್ಥಿಸಲಿಕ್ಕೆ ದುಡ್ಡು ಕೊಡಬೇಕಾ? ಒಂದೊಂದು ವಿಚಾರಗಳಿಗೆ ಇಷ್ಟಿಷ್ಟು ₹1000 ಕಟ್ಟಿ ಅಂತೇಳಿ ಖರ್ಚು ಮಾಡಿದ್ರು, ಎಲ್ಲಿಗೆ ಹೋಗಿ ಬಂದರೂ ಏನು ಪ್ರಯೋಜನವಿಲ್ಲ ಅಂತೇಳಿ ಸ್ವತಃ ಈ ಬ್ರಾಹ್ಮಣರೇ ಉಪದೇಶ ಮಾಡೋರಾಗಿದ್ದಾರೆ, ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರಿಯಾದ ಸಾಕ್ಷಿ ಅವರು ಅವರ ಬಗ್ಗೆ ಸಾಕ್ಷಿ ಕೂಡ ಬಹಳವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನನಗೆ ಮನವರಿಕೆ ಆಯಿತು, ದೇವರು ನಮ್ಮನ್ನು ಈಗ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ ಯೇಸು ಅಂದರೆ ಕ್ರಿಶ್ಚಿಯನ್, ಅದು ಬೇರೆ ಜಾತಿ ಅಲ್ಲ. ದೀಕ್ಷಾ ಸ್ಥಾನ ಅಂದರೆ ಏನಾಗಿದೆ ಇಲ್ಲಿ? ಗಂಗಾ ಸ್ನಾನ ಅಂತ. ಹಾಗಿರುವಾಗ ಇಲ್ಲಿ ಏನಾಯಿತು, ಈಗ ಸಂಪೂರ್ಣವಾಗಿ ತಿಳಿದುಕೊಂಡಾಗ ತಮ್ಮ ತಪ್ಪು ನನಗೆ ಅರಿವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿಂದ ಒಂದು ವಾರದ ಪ್ರಾರ್ಥನಾ ಕೂಟವನ್ನು ಮುಗಿಸಿ ಬರುವಾಗ ಅಲ್ಲಿಂದಲೇ ಒಂದು ಬೈಬಲ್ ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಇದ್ದ ಪಟಗಳನ್ನು ಎಲ್ಲವನ್ನ ತೆಗೆದು ಹಾಕಿದೆ. ಮಾಯಾ ಮಂತ್ರ ಜ್ಯೋತಿಷ, ನಾನು ತಾಯಿ, ನಾನು ಹೆಂಡತಿ, 3 ಮಕ್ಕಳು, ಒಟ್ಟು 6 ಜನರ ಕುಟುಂಬ, ತಾತಿ ತಗಡು ಇದ್ದಿದ್ದನ್ನೆಲ್ಲ ತೆಗೆದು ಎಸೆದಾಯಿತು. 2 ವರ್ಷ ಕೋಳಿ ಬಳಿಗಳನ್ನು ಕೊಡ್ತಾ ಇದ್ದ 2 ದೆವ್ವದ ಕಲ್ಲುಗಳಿದ್ದವು. ಅದನ್ನು ಕೂಡ ದೇವರು ಅಲ್ಲಿಂದ ತೆಗೆದು ಎಸೆಯುವಂತಹ ಒಂದು ಶಕ್ತಿ ಜ್ಞಾನವನ್ನು ಕೊಟ್ಟರು.
ಎಲ್ಲಿ ಜ್ಯೋತಿಷ ಹೋದ್ರು ಅಲ್ಲಿ ಮಾಟ ಮಾಡಿದ್ದಾರೆ, ಇಲ್ಲಿ ಮಾಟ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಎಲ್ಲ ಬರೀ ಸುಳ್ಳು ಹೇಳಿ ಮನುಷ್ಯರನ್ನ ಹಾಳು ಮಾಡಿ ಅವರು ಹೊಟ್ಟೆ ತುಂಬಿಸುವಂಥದ್ದು. ಅಂದರೆ ಈ ದುಷ್ಟಶಕ್ತಿ ದೆವ್ವಗಳು ಅವರ ಮುಖಾಂತರ ಕಾರ್ಯ ಮಾಡುವಂಥದ್ದು. ಹಾಗೆ ನೋಡಿ, ಆ ಒಂದು ಪ್ರಾರ್ಥನೆ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಮೊದಲು ನಮ್ಮ ಮನೆ ಸುತ್ತ, ನಾನು ಮನೇಲಿ ಇಲ್ಲದಂಥ ಸಂದರ್ಭದಲ್ಲಿ ಹಾವುಗಳು ಬಂದು ಮನೆ ಹತ್ರ ಕಿಟಕಿ ಹತ್ರ ಬಂದು ನೋಡ್ತಾ ಇದೆ ಅಂತೆ. ಮನೆಯವರು ತೀರಾ ಹೆದರ್ತಾ ಇದ್ರು. ಆಗ ನಾನು ಬಂದಾಗ ಹೇಳ್ತಾ ಇದ್ರು, ನಮ್ಮ ತಾಯಿ ಹೇಳ್ತಾ ಇದ್ರು, ಮಗನೇ ನೀ ಎಲ್ಲಿ ಹೋಗಬೇಡ, ಹಾವುಗಳು ಬರ್ತಾ ಇದ್ದಾವೆ ಅಂತ. ಹೆಂಡತಿ ಕೂಡ ಅದನ್ನೇ ಹೇಳ್ತಿದ್ವು, ಅಲ್ಲಿ ಬರ್ತವೆ ಇಲ್ಲಿ ಬರ್ತವೆ, ನಮ್ಮನ್ನ ನೋಡ್ತಾ ಅಂತ. ನಿಜವಾಗಿಯೋ ಅಥವಾ ಅವ್ರಿಗೆ ಕಣ್ಣಿಗೆ ಸೈತಾನನ ಕಾರ್ಯ, ಹೀಗೆ ಸೈತಾನ ಬಂದು ಕಾಣಿಸುವುದೋ ಗೊತ್ತಿಲ್ಲ. ಆಮೇಲೆ ಒಂದೊಂದು ಸಲ ನಾನು ಮನೇಲಿ ಇಲ್ಲದ ಸಮಯದಲ್ಲಿ ಕೂಡ ಪುರುಷೋತ್ತಮ ಪುರುಷೋತ್ತಮ ಅಂತ ನನ್ನ ಹೆಸರು ಹಿಡಿದು ಕರೀತಾ ಇದ್ದಂತೆ. ಇದನ್ನು ಕೂಡ ಹೆಂಡತಿ, ಮಕ್ಕಳು, ತಾಯಿ ಕೂಡ ಪೂರ್ತಿ ಹೇಳ್ತಾ ಇದ್ರು. ಯಾವಾಗ ಪ್ರಾರ್ಥನಾ ಕೂಟ ಮುಗಿಸಿ ಬಂದು ಒಂದು ಬೈಬಲ್ ತಗೊಂಡು ಬಂದು ಗೊತ್ತಿದ್ದಾಗೆ, ನಮಗೆ ಅದರ ಬಗ್ಗೆ ಏನು ಗೊತ್ತಿದ್ದಾಗೆ ಓದಿಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭವಾದ ಮೇಲೆ ಈ ಹಾವು ಕಾಣೋದು ಇಲ್ಲ. ಮನೆಯೊಳಗೆ ಅದಕ್ಕೆ ಮೊದಲು ಟಾರ್ಚು ಲೈಟ್ ಬೆಳಕು ಕಾಣ್ತಿತ್ತು, ಹಂದಿ ಕಾಣ್ತಿತ್ತು, ನಾಯಿ ಕಾಣ್ತಿತ್ತು, ಎಲ್ಲ ಕಾಣ್ತಾ ಇತ್ತು. ಯಾವುದಿಲ್ಲ, ಎಲ್ಲ ಒಂದಕ್ಕೊಂದು ಮಾಯವಾಗ್ತಲೇ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಏನಾಯಿತು, ನನ್ನಲ್ಲಿದ್ದಂಥ ಕೆಟ್ಟ ಚಟ ದುಷ್ಟ ಬುದ್ಧಿಗಳು ಎಲ್ಲ ಒಂದೊಂದು ನಿವಾರಣೆ ಆಗ್ತಾ ಬಂತು. ಅದು ನಿವಾರಣೆ ಆಗಿ ಬರಬೇಕಾದ್ರೂ ಕೂಡ 2 ವರ್ಷ ಟೈಮ್ ತಗೊಳ್ಬೇಕಾಯ್ತು, ಒಂದೇ ಸಲ ಆಗಲಿಲ್ಲ. ನಿಧಾನಕ್ಕೆ ಒಂದೊಂದು ಹೋಗಿ ನಿವಾರಣೆ ಆಗ್ತಾ ಬಂತು. ಆವಾಗ ಅಕ್ಕಪಕ್ಕದಲ್ಲಿ ಮೊದಲು ನಾನು ಇದ್ದಂಥ ಒಂದು ವಿಷಯದಲ್ಲಿ ಅನೇಕರು ನನಗೆ ಸ್ನೇಹಿತರಾಗಿದ್ದರು. ಬಹಳ ಚೆನ್ನಾಗಿದ್ದೆ ನಾನು ಎಲ್ಲರಿಗೂ. ಯಾವಾಗಲೇ ಚರ್ಚಿಗೆ ಹೋಗಿ ಈ ರೀತಿ ದೇವರ ಆಶೀರ್ವಾದ ಪಡೆದುಕೊಂಡು ಬಂದುವೋ, ನನ್ನಲ್ಲಿರುವ ದುಷ್ಟ ಚಟಗಳೆಲ್ಲ ಬಿಟ್ಟು ಹೋಯ್ತೋ, ಮಾನ ಮರ್ಯಾದೆಯಿಂದ ಜೀವಿಸಲು ಪ್ರಾರಂಭವಾಯಿತೋ, ಆಗ ಇದ್ದ ವಿಷಯನ ಇದ್ದಾಗೆ ಹೇಳದಾಗ ಎಲ್ಲರೂ ವಿರೋಧವಾಗಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾನು ಬಹಳ ಜನರಿಗೆ ಬೇಡದವನಾದೆ. ಹಾಗೆ ಜನಗಳು ಏನು ಹೇಳಿದರು, ಅವನು ಅಲ್ಲಿ ಹೋಗಿ ಮತಾಂತರಗೊಂಡ, ಕ್ರಿಶ್ಚಿಯನ್ ಆದ, ಕೇರಳಕ್ಕೆ ಅವನು ಹೋಗಿದ್ದು, ಚರ್ಚಿಗೆಲ್ಲ ದೇವಾಲಯಕ್ಕೆಲ್ಲ ಅವನು ಹೋಗಿದ್ದು ಮಾಯಮಂತ್ರ ಮಾಡಿಸಿಕೊಂಡು ಬರಲಿಕ್ಕೆ ಹೋಗಿದ್ದು ಅಂತ ಈ ರೀತಿ ಕೂಡ ಒಂದು ಸುಳ್ಳು ಹಣೆಪಟ್ಟಿಯನ್ನು, ಸುಳ್ಳು ಮಾತನ್ನು ಹಬ್ಬಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೆಲ್ಲ ದೇವರಿಗೆ ಗೊತ್ತಿದೆ. ಹಾಗಿದ್ದ ಮೇಲೆ ನೋಡಿ, ಸಂಪೂರ್ಣವಾಗಿ ಏನು ಮಾಡೋದು, ನಾವು ಎಲ್ಲವನ್ನ ಬಿಟ್ಟು ಆಮೇಲೆ ಬೈಬಲು, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಎಲ್ಲೆಲ್ಲಿ ಸಿಗ್ತವೋ, ಹಿಂದೂ ಗ್ರಂಥಗಳ ಸಣ್ಣ ಸಣ್ಣ ಬುಕ್ಕುಗಳಿರ್ಬೋದು, ದೊಡ್ಡ ಬುಕ್ಕುಗಳಿರ್ಬೋದು, ಎಲ್ಲವನ್ನ ಓದಿ ನೋಡಿ, ಬ್ರಾಹ್ಮಣರು ಹೇಳಿದಂಥ ವಿಷಯಗಳನ್ನು ಬರ್ಕೊಂಡು ಎಲ್ಲವನ್ನ ಪರೀಕ್ಷೆ ಮಾಡಿ ನೋಡಿದಾಗ ಇಲ್ಲಿ ಕ್ರಿಶ್ಚಿಯನ್ ಅನ್ನೋದು ಜಾತಿ ಅಲ್ಲ, ಯೇಸು ಅನ್ನೋದು ಕ್ರಿಶ್ಚಿಯನ್ಗಳ ದೇವರು ಅಲ್ಲ, ಎಲ್ಲ ನಡೆದಿರೋದು ಈ ರೀತಿ ಕಲಿಯುಗದಲ್ಲಿ ಹೊರದೇಶದಲ್ಲಿ ದೇವರ ಚರಿತ್ರೆ ನಡೆದಿದ್ದರಿಂದ ಅಲ್ಲಿನ ಹೆಸರು ಈ ರೀತಿ. ಸಂಸ್ಕೃತದಲ್ಲಿ ಈ ರೀತಿ ಇದೆ, ಸಾಕ್ಷಾತ್ ಪರಬ್ರಹ್ಮ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಈಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಸತ್ಯನಾರಾಯಣ ಎಂಬುದಾಗಿ ಈ ವಿಷಯಗಳು ಇವೆ. ಒಂದೊಂದು ಹೆಸರಿಗೆ ಒಂದೊಂದು ಅರ್ಥಗಳು. ಅದೇ ಬೈಬಲಲ್ಲಿ ಏನಾಗಿದೆ, ಈಗಲೇ ಹಿಂದೆ ಹೇಳಿದ ಹಾಗೆ ಒಂದೊಂದು ಬೈಬಲಲ್ಲಿ ಈ ರೀತಿ ಹೆಸರುಗಳು ಬರೆಯಲ್ಪಟ್ಟಿವೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಿಜವಾಗಿ ಕ್ರಿಶ್ಚಿಯನ್ ಅನ್ನೋದು ಜಾತಿ ಅಲ್ಲ, ಯೇಸು ಅನ್ನೋದು ಬೇರೆಯವರ ದೇವರು ಅಲ್ಲ, ಎಲ್ಲರಿಗೂ ದೇವರೊಬ್ಬನೇ, ಆತನೇ ಪರಮಾತ್ಮ ಭಗವಂತನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಹಿಂದಿನ ಆ ಬ್ರಾಹ್ಮಣರ ಹತ್ರ ಹೋಗೋದು, ಈ ಬ್ರಾಹ್ಮಣರ ಹತ್ರ ಹೋಗೋದು, ಅವರ ಕಾಲಿಗೆ ಬೀಳೋದು, ಇವರ ಕಾಲಿಗೆ ಬೀಳೋದು, ಆ ಪ್ರಸಾದ ತಿನ್ನೋದು, ಆಮೇಲೆ ಅವ್ರ ಹತ್ರ ಮಾಯ ಮಂತ್ರ ಮಾಡ್ಕೊಂಡು ಬರೋದು, ಎಲ್ಲವನ್ನ ಬಿಟ್ಟು ಸರ್ವ ಸೃಷ್ಟಿ ಕರ್ತನ ಹೆಸರು ಹೇಳಿಕೊಂಡು ಯೇಸು ಎಂಬ ನಾಮದಲ್ಲಿ ಆಮೇಲೆ ಪರಮಾತ್ಮ ಭಗವಂತನೇ ಅಂತ ಹೇಳಿಕೊಂಡು ಪ್ರಾರಂಭ ಮಾಡಿದ ಮೇಲೆ ನಮ್ಮ ಒಂದು ಕುಟುಂಬವು ಉದ್ಧಾರವಾಗ್ತಾ ಬಂತು. ನನ್ನ ದುಶ್ಚಟಗಳು ಕೂಡ ಅಲ್ಲಿ ಏನಾಯಿತು, ಎಲ್ಲ ಒಂದೊಂದು ಮಾಯವಾಗ್ತಾ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಇದೇ ನಾವು ನಿನ್ನೆ ತಿಳ್ಕೊಂಡ ಹಾಗೆ ಪ್ರಸಂಗಿ 12ನೇ ಅಧ್ಯಾಯ 1ರಿಂದ 12ರವರೆಗೆ ಓದುವಾಗ, ನಿನ್ನ ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತೇಳಿ. ಹಾಗೆ ದೇವರು ಏನು ಮಾಡ್ತಾರೆ, ಯಾರ ಮೇಲೆ ಪ್ರೀತಿ ಇಡ್ತಾರೋ, ಯಾರನ್ನ ಪ್ರೀತಿಸ್ತಾರೋ ಅವರಿಗೆ ಯೌವನದ ಟೈಮದಲ್ಲಿ ಕಷ್ಟ ಬಂದಾಗ ಬಂದು ಸಹಾಯಕನಾಗಿರ್ತಾನೆ. ಹಾಗೆ ನನ್ನ ಕೂಡ ಯೌವನದಲ್ಲಿ ಬಂದಂಥ ಒಂದು ವಿಚಾರಗಳು, ನನ್ನ ಒಂದು ದುಷ್ಟ ಯೋಚನೆ, ದುಷ್ಟ ಕೆಲಸಗಳಿಂದ ಆಗಿ ಏನಾಯಿತು, ದೇವರು ನನ್ನನ್ನು ಪ್ರೀತಿ ಮಾಡಿ ಹೀನ ಸ್ಥಿತಿಗೆ ತಲುಪಿದಾಗ ದೇವರು ಬಂದು
ಬಂದು ಉದ್ಧಾರ ಮಾಡಿದ್ರು, ಕೈ ಹಿಡಿದು ಮೇಲೆ ಎತ್ತಿದ್ರು, ರಕ್ಷಣೆಗೆ ನಿಂತರು. ದೇವರ ನಾಮಕ್ಕೆ ಸ್ತೋತ್ರಗಳು. ಇವರೇ ದೇವರಾಗಿದ್ದಾರೆ. ಅದರಿಂದ ಯವನಸ್ಥ ಇದನ್ನು ಇವತ್ತು ನನಗೆ ಹೇಗೆ ಇತರರ ಮುಖಾಂತರ ದೇವರು ತಿಳಿಸಿದ್ರು, ಹಾಗೆ ನಿಮಗೆ ಇವತ್ತು ಏನಾಗ್ತದೆ, ದೇವರ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲಾಹ್ ಅಕ್ಬರ್ನ ಮಾತನ್ನ ನನ್ನ ಮೂಲಕ ಇವತ್ತು ಯೂಟ್ಯೂಬ್ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಕಾರಣ ಯಾಕೆಂದರೆ ಒಬ್ಬರು ಕೂಡ ನಾಶವಾಗಬಾರದು ಎಂಬುದಾಗಿ ಬೈಬಲ್ ಆಧಾರ ವಾಕ್ಯವನ್ನು ತಗೊಳ್ತಾ ಇದ್ದೇನೆ. ಹಾಗಾದರೆ ಒಂದು ಪ್ರಶ್ನೆಯಲ್ಲಿ ಬರ್ಬೋದು, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ವೇದಗಳ ಹಿಂದೆ ಹೋಗ್ಬೋದಲ್ಲ, ಮಹಾಭಾರತದ ಹಿಂದೆ ಹೋಗ್ಬೋದಲ್ಲ, ಭಗವದ್ಗೀತೆ ಹಿಂದೆ ಹೋಗ್ಬೋದಲ್ಲ, ಪುರಾಣಗಳ ಹಿಂದೆ ಹೋಗ್ಬೋದಲ್ಲ ಅಂತೇಳಿ ಅದನ್ನು ಈಗಲೂ ಕೂಡ ಅಭ್ಯಾಸ ಮಾಡ್ತಲೇ ಇದ್ದೇನೆ, ಓದ್ತಾ ಇದ್ದೇನೆ. ಆದರೆ ಈ ಕೇರಳದಲ್ಲಿ ಹೋಗಿ ಬೈಬಲ್ ಮೂಲಕ ಸತ್ಯವನ್ನು ತಿಳಿದುಕೊಂಡ ಕಾರಣ ಇವತ್ತು ಬೈಬಲನ್ನೇ ಆಧಾರವಾಗಿಟ್ಟುಕೊಂಡು ಮಾತನಾಡ್ತೇನೆ. ಯೇಸು ಬೇರೆಯಲ್ಲ, ಯಹೋ ಬೇರೆಯಲ್ಲ, ಸರ್ವೇಶ್ವರ ಬೇರೆಯಲ್ಲ, ಪರಮೇಶ್ವರ ಬೇರೆಯಲ್ಲ, ಶ್ರೀಕೃಷ್ಣ ಪರಮಾತ್ಮ ಬೇರೆಯಲ್ಲ, ಶ್ರೀನಿವಾಸ ಬೇರೆ ಅಲ್ಲ, ಸತ್ಯನಾರಾಯಣ ಬೇರೆ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಬೇರೆ ಅಲ್ಲ, ಅಲ್ಲಾಹ್ ಅಕ್ಬರ್ ಬೇರೆ ಅಲ್ಲ ಅಂತ ಹೇಳುವಂಥ ಅದೇ ವಿಷಯದಲ್ಲಿ ಮಾತಾಡ್ತಾ ಇರೋದು ಒಂದು. ಎರಡನೇದಾಗಿ ಬೈಬಲಲ್ಲಿ ಬರೆದಿರುವ ಶಕ್ತಿ ಎಲ್ಲದರಲ್ಲಿ ಇದೆ, ಆದರೆ ಎಲ್ಲದರಲ್ಲಿ ಎಲ್ಲ ವಿಷಯಗಳು ಅಡಕವಾಗಿಲ್ಲ. ಎಲ್ಲ ವಿಷಯಗಳು ನಾವು ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾದ್ರೆ, ಎಲ್ಲ ಭಾಷೆಯಲ್ಲಿಯೂ ನಾವು ಎಲ್ಲ ವಿಷಯ ತಿಳ್ಕೊಳ್ಬೇಕಾದ್ರೆ ಎಲ್ಲವನ್ನ ಬಳಸಿ ಬರಬೇಕಾಗ್ತದೆ. ಉದಾಹರಣೆಗೆ ಬೈಬಲ್, ಆಮೇಲೆ ಅದು ಬೈಬಲ್ ಒಂದು ಬೈಬಲ್ ಅಲ್ಲ, ಪವಿತ್ರ ಗ್ರಂಥ ಕನ್ನಡ ಬೈಬಲು, ಸತ್ಯವೇದ, ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಆಮೇಲೆ ವೇದಗಳಲ್ಲಿಯೂ, ಆಮೇಲೆ ಪುರಾಣಗಳಲ್ಲಿಯೂ, ಕಲಿಯುಗದ ಪುರಾಣದಲ್ಲಿಯೂ ಕೂಡ, ಮಹಾಭಾರತದಲ್ಲಿಯೂ, ಭಗವದ್ಗೀತೆಯಲ್ಲಿಯೂ, ಕುರಾನಲ್ಲಿಯೂ, ಕನ್ನಡ ಪುರಾಣ ಕೂಡ ಈಗ ಲಭ್ಯವಿದೆ. ಇದು ಜಾತಿಯಲ್ಲ, ಮತಾಂತರಗೊಳಿಸಕ್ಕಲ್ಲ, ಅವರಿಗೆ ಸಹಾಯ ಮಾಡುವಂಥದ್ದು ಅಲ್ಲ. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಪರಮಾತ್ಮ ಭಗವಂತನ ವಿಷಯವನ್ನು ಸಾಕ್ಷಿ ನುಡಿಯುವ ಹಾಗೆ ದೇವರು ಕೊಟ್ಟಂಥ ಒಂದು ಆಶೀರ್ವಾದ. ದೇವರೊಂದು ಪ್ರೀತಿ ಇಲ್ಲದೆ ನಾನು ಕೂಡ ಇವತ್ತು ಈ ಮಟ್ಟಕ್ಕೆ ಏನಾಗಲು ಸಾಧ್ಯವಿಲ್ಲ. ದೇವರ ಪ್ರೀತಿ ಇಲ್ಲದೆ ಹೋದರೆ ಯೌವನ ಪ್ರಾಯದಲ್ಲಿ ನಾವು ಇದನ್ನು ಹಿಂದೆ ಕೂಡ ನಿನ್ನೆ ಕೂಡ ತಿಳ್ಕೊಂಡಿದ್ದೆ, 3 ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ದೇವರು ಕೈ ಬಿಟ್ಟಿದ್ರೆ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 31 ವರ್ಷ ಇವತ್ತು ನಾನು ಮಣ್ಣಿಗೆ ಸೇರಿ ಬಿಡ್ತಿದ್ದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ನನ್ನ ರಕ್ಷಣೆಗೆ ಬಂದು ನಿಲ್ಲಿಸಿ ಇವತ್ತು ನನ್ನನ್ನು ಸಂಪೂರ್ಣವಾಗಿ ಒಂದು ಶುಭ ಸಂದೇಶ, ದೇವರ ಸತ್ಯದ ಮಾತನ್ನ ಸತ್ಯ ಸುವಾರ್ತಿಕನನ್ನಾಗಿ ಮಾಡ್ತಲೇ ಇದ್ದಾರೆ. ಆದ್ದರಿಂದ ಇವತ್ತು ಯೂಟ್ಯೂಬಿನಲ್ಲಿ ಕೂಡ ಸಂಪೂರ್ಣವಾಗಿ 31 ವರ್ಷದಿಂದ ಈ ಕಡೆಗೆ ದೇವರ ಗ್ರಂಥಗಳನ್ನ ಓದಿ ತಿಳಿದುಕೊಂಡು, ಸತ್ಯವನ್ನು ತಿಳಿದುಕೊಂಡು ಇತರರಿಗೆ ಸಾರುವಂತೆಯೂ ಸಾಕ್ಷಿಯಾಗಿ ಜೀವಿಸುವಂತೆಯೂ ನನ್ನನ್ನು ಮಾರ್ಪಡಿಸುತ್ತಲೇ ಬರ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಯೌವನ ಪ್ರಾಯದಲ್ಲಿ ಇವತ್ತು ದೇವರು ಇದನ್ನು ನಿಜವಾಗಲೂ ತಂದೆ ತಾಯಿಗಳು ಕೇಳುತ್ತಿರುವವರು, ವಯಸ್ಸಾದವರು ಯಾರಾದರೂ ಇರುವುದಾದರೆ ಯೌವನಸ್ಥ ಹುಡುಗ ಹುಡುಗಿಯರಿಗೂ ಕೂಡ ಖಂಡಿತವಾಗಿ ಇದನ್ನು ಶೇರ್ ಮಾಡಿ, ಅವರಿಗೂ ಕಳಿಸಿಕೊಡಿ. ಅವರು ಚೆನ್ನಾಗಿ ಕೇಳಿ ಆ ಸರ್ವ ಸೃಷ್ಟಿಗತ ಭಗವಂತನ ಪರಮಾತ್ಮನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಯಾವುದೇ ಜಾತಿ ಮತ ಭೇದ ಮಾಡಕ್ಕೆ ಹೋಗಬೇಡಿ. ದೇವರು ಒಬ್ಬನೇ. ಅಥವಾ ನಿಮ್ಮಲ್ಲಿ ಯವನಸ್ಥ ಮಕ್ಕಳಿದ್ದರೆ ಖಂಡಿತವಾಗಿ ಅವರನ್ನು ಕೂತ್ಕೊಂಡು ಅವರಿಗೆ ಬುದ್ಧಿವಾದವನ್ನು ಹೇಳಿ, ಈ ಮಾಯಾ ಮಂತ್ರ ಜ್ಯೋತಿಷ ಸೈತಾನ ಕಾರ್ಯಗಳಿಗೆ ಹೋಗಬೇಡಿ. ಇದು ಮುಂದಿನ ದಿವಸಗಳಲ್ಲಿ ಕೂಡ ಇದನ್ನು ಸದ್ಯದಲ್ಲಿ ನಾವು ತಿಳ್ಕೋರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುತ್ತದೆ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಇದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಪ್ರಾಪಂಚಿಕದ ವಿಷಯ ದುಷ್ಟ ಸೈತಾನದಿಂದ ಹೊರಬಂದು ನಿಮ್ಮನ್ನೇ ಹಿಂಬಳಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ. ಅವರನ್ನು ಕೂಡ ನಿಮ್ಮ ಪವಿತ್ರ ಆತ್ಮನ ಮೂಲಕ ಆಶೀರ್ವದಿಸಿರಿ, ನಿಮಗೆ ಶರಣಾಗುವಂತೆ ಮಾಡಿರಿ. ನನ್ನನ್ನು ಯಾವ ರೀತಿ ಆಶೀರ್ವಾದ ಮಾಡಿದ್ದೀರೋ ಅದೇ ರೀತಿ ಅವರನ್ನು ಕೂಡ ಮಾಡಿ, ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ